ಕೆಲವೊಂದು ವಿಚಾರಗಳು ಈಗ ಬಹಿರಂಗ ಆಗ್ತಾ ಇದ್ದಾವೆ. ಈ ಜೂನ್ 28ನೇ ತಾರೀಕಿಗೆ ಲೋಕಾಯುಕ್ತ ಸರ್ಚ್ ವಾರೆಂಟ್ಗೆ ಅಂದರೆ ಭೈರತಿ ಸುರೇಶ್ ಹೋಗಿ ಹೆಲಿಕಾಪ್ಟರ್ ತಂದ್ರು ಅಂತ ಆರೋಪ ಇದೆ. ಅದಕ್ಕೂ ಮುಂಚೆನೇ ಸರ್ಚ್ ವಾರೆಂಟ್ ರೆಡಿ ಮಾಡ್ಕೊಂಡಿದ್ದಂತಹ ಲೋಕಾಯುಕ್ತ. ಆದರೆ IAS ಅಧಿಕಾರಿ ಒಬ್ಬರು ಭೈರತಿ ಸುರೇಶ್ ಹೋಗೋಕ್ಕೆ ಮುಂಚೆನೇ ಮುಡಾ ಕಚೇರಿಗೆ ಹೋಗಿ 144 ದಾಖಲೆಗಳನ್ನು ತಗೊಂಡು ಬಂದಿದ್ದಾರೆ ಅಂತ ಆರೋಪ. ಎಲ್ಲೊಂದು ಕಡೆ IAS ಅಧಿಕಾರಿ ರಕ್ಷಣೆ ಇತ್ತು ಮುಡಾ ಹಗರಣದಲ್ಲಿ, ಏನೂ ಆಗಿಲ್ಲ ಅಂತ ಬಿಂಬಿಸೋದಿಕ್ಕೆ ಅಂತ ಆರೋಪ. ಲೈಕ್ ತನಿಖೆನಲ್ಲಿ ಅದೆಲ್ಲ ಬರಲೇಬೇಕಲ್ಲ. ಈಗ ಯಾರೇ ತನಿಖೆ ಮಾಡಲಿ ಈ ವಿಚಾರಗಳೆಲ್ಲ ತನಿಖೆನಲ್ಲಿ ಬರಲೇಬೇಕು. IAS ಮಾಡಿದ್ರೋ, IPS ಮಾಡಿದ್ರೋ, KS ಮಾಡಿದ್ರೋ, ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆನಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದರೂ ಆಗುತ್ತೆ, ಇನ್ಯಾವುದೇ ಏಜೆನ್ಸಿ ಮಾಡಿದರೂ ಆಗುತ್ತೆ. ಅಧಿಕಾರಿಗಳು ಕೂಡ ರಕ್ಷಣೆಗೆ ಮುಂದಾಗಿದ್ರು ಅಂತ ಆರೋಪ. ಇಲ್ಲ, ಅದು ಬರಬೇಕಲ್ಲ. ಯಾವ ಅಧಿಕಾರಿ ರಕ್ಷಣೆ ಮಾಡೋಕೆ ಹೊರಟಿದ್ರು ಅದು ಬರಬೇಕಲ್ವಾ. ತನಿಖೆನಲ್ಲಿ ಬಂದಾಗ ಅದು ಒಂದು ವೇಳೆ ಆ ರೀತಿ ಕಂಡು ಬಂದರೆ ಕ್ರಮ ತಗೊಳ್ತಾರೆ. ಕೆಲವೊಂದು ವಿಚಾರಗಳು ಈಗ ಬಹಿರಂಗ ಆಗ್ತಾ ಇದ್ದಾವೆ. ಈ ಜೂನ್ 28ನೇ ತಾರೀಕಿಗೆ ಲೋಕಾಯುಕ್ತ ಸರ್ಚ್ ವಾರೆಂಟ್ಗೆ ಅಂದರೆ ಭೈರತಿ ಸುರೇಶ್ ಹೋಗಿ ಹೆಲಿಕಾಪ್ಟರ್ ತಂದ್ರು ಅಂತ ಆರೋಪ ಇದೆ. ಅದಕ್ಕೂ ಮುಂಚೆನೇ ಸರ್ಚ್ ವಾರೆಂಟ್ ರೆಡಿ ಮಾಡ್ಕೊಂಡಿದ್ದಂತಹ ಲೋಕಾಯುಕ್ತ. ಆದರೆ IAS ಅಧಿಕಾರಿ ಒಬ್ಬರು ಭೈರತಿ ಸುರೇಶ್ ಹೋಗೋಕ್ಕೆ ಮುಂಚೆನೇ ಮುಡಾ ಕಚೇರಿಗೆ ಹೋಗಿ 144 ದಾಖಲೆಗಳನ್ನು ತಗೊಂಡು ಬಂದಿದ್ದಾರೆ ಅಂತ ಆರೋಪ. ಎಲ್ಲೊಂದು ಕಡೆ IAS ಅಧಿಕಾರಿ ರಕ್ಷಣೆ ಇತ್ತು ಮುಡಾ ಹಗರಣದಲ್ಲಿ, ಏನೂ ಆಗಿಲ್ಲ ಅಂತ ಬಿಂಬಿಸೋದಿಕ್ಕೆ ಅಂತ ಆರೋಪ. ಲೈಕ್ ತನಿಖೆನಲ್ಲಿ ಅದೆಲ್ಲ ಬರಲೇಬೇಕಲ್ಲ. ಈಗ ಯಾರೇ ತನಿಖೆ ಮಾಡಲಿ ಈ ವಿಚಾರಗಳೆಲ್ಲ ತನಿಖೆನಲ್ಲಿ ಬರಲೇಬೇಕು. IAS ಮಾಡಿದ್ರೋ, IPS ಮಾಡಿದ್ರೋ, KS ಮಾಡಿದ್ರೋ, ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆನಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದರೂ ಆಗುತ್ತೆ, ಇನ್ಯಾವುದೇ ಏಜೆನ್ಸಿ ಮಾಡಿದರೂ ಆಗುತ್ತೆ. ಅಧಿಕಾರಿಗಳು ಕೂಡ ರಕ್ಷಣೆಗೆ ಮುಂದಾಗಿದ್ರು ಅಂತ ಆರೋಪ. ಇಲ್ಲ, ಅದು ಬರಬೇಕಲ್ಲ. ಯಾವ ಅಧಿಕಾರಿ ರಕ್ಷಣೆ ಮಾಡೋಕೆ ಹೊರಟಿದ್ರು ಅದು ಬರಬೇಕಲ್ವಾ. ತನಿಖೆನಲ್ಲಿ ಬಂದಾಗ ಅದು ಒಂದು ವೇಳೆ ಆ ರೀತಿ ಕಂಡು ಬಂದರೆ ಕ್ರಮ ತಗೊಳ್ತಾರೆ.